ಆಕೆ ಆದ್ಮೇಲೆ ಕೆಲ ದಿನಗಳು ಕಳೀತವೆ. ಆವಾಗ ಈ ವಿನಯ್ ಕುಲಕರ್ಣಿ ಅವರಿಗೆ ಬೇಕಾದಂತಹ ಒಬ್ಬ ವ್ಯಕ್ತಿ, ಅವರ ಹೆಸರು ರವಿ ಸುಬ್ರಹ್ಮಣ್ಯ ಅನ್ನುವಂಥವ್ರು. ರವಿ ಸುಬ್ರಹ್ಮಣ್ಯ ಅನ್ನುವಂಥವ್ರು ಈ ಎರಡು ಸಾಕ್ಷಿಗಳು ಇರ್ತಾರೆ. ಏನಂತ ಕೇಳಿದ್ರೆ ಸುರೇಶ್ ರಾಮೇಗೌಡ ಹಾಗೂ ಪ್ರಕಾಶ್ ಅನ್ನುವಂಥವ್ರು. ಈ ಸುರೇಶ್ ರಾಮೇಗೌಡ ಪ್ರಕಾಶ್ ಇವ್ರ ಪಾತ್ರ ಏನು ಅಂತ ಕೇಳಿದ್ರೆ, ಈ ಕೊಲೆ ನಡೆದ ನಂತರ ಬಸವರಾಜ ಮುತ್ತಿಗೆ ಅವರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರು ಸ್ಯಾಂಕಿಟಾಕಿ ಹತ್ರ ವಿನಯ್ ಕುಲಕರ್ಣಿ ಅವರನ್ನ ಹಾಗೂ ವಿನಯ್ ಕುಲಕರ್ಣಿ ಅವರ ಸೆಕ್ರೆಟರಿಯನ್ನ ಭೇಟಿ ಮಾಡಿಸಿರ್ತಾರೆ. ಅವರು ಭೇಟಿ ಮಾಡಕ್ ಡ್ರೈವರ್ ಅವರು ಕರ್ಕೊಂಡು ಹೋದಂತ ಡ್ರೈವರ್ ಅವ್ರ ಸಾಕ್ಷಿ ಇರುತ್ತೆ 19ನೇ ತಾರೀಕು ಜನವರಿ 19ಕ್ಕೆ. ಇವರು ಹೋಗಿ ಜನವರಿ 16ಕ್ಕೆ ರವಿ ಸುಬ್ರಹ್ಮಣ್ಯ ಅನ್ನೋರು ಅವ್ರನ್ನ ಸಂಪರ್ಕ ಮಾಡ್ತಾರೆ. ಅವರು ಸಂಪರ್ಕ ಮಾಡೋ ಫೋನ್ ಅಲ್ಲಿ ಮಾತಾಡಿ ಆದ್ಮೇಲೆ ರವಿ ಸುಬ್ರಹ್ಮಣ್ಯ ಅವರು ಹಿಂಗಿಂಗ ನನ್ನ ರವಿ ಸುಬ್ರಹ್ಮಣ್ಯ ಅಂತೇಳಿ ನನ್ನ ಸಂಪರ್ಕ ಮಾಡ್ತಿದ್ದಾರೆ, ವಿನಯ್ ಕುಲಕರ್ಣಿ ಅವ್ರ ಪರವಾಗಿ ನೀವು ಸಾಕ್ಷಿ ಹೇಳ್ಬೇಕು ಅಂತೇಳಿ ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನನ್ನ ಭೇಟಿ ಆಗಕ್ಕೆ ಬರ್ತಾ ಇದ್ದಾರೆ ಸಾಯಂಕಾಲ ಅವರು ಅಂತೇಳಿ ಅವರು CBIಗೆ ಮಾಹಿತಿ ಕೊಡ್ತಾರೆ. ಯಾರು ಇವರು ಸುರೇಶ್ ರಾಮೇಗೌಡ ಮತ್ತೆ ಪ್ರಕಾಶ್ ಅನ್ನೋರು. ಅದು CBIದವ್ರು ಏನ್ ಮಾಡ್ತಾರೆ, ಅಲ್ಲಿಂದ ಏನು ವಿಷಯಗಳು ಹೇಳ್ತಾರೆ ಮತ್ತೆ ಏನ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೆ ಮುಂದ್ ಬಿಡ್ತಾರೆ. ಅವರು ಅದು ಟ್ರ್ಯಾಪ್ ಆಗುತ್ತೆ. ಆ ಟ್ರ್ಯಾಪ್ ಅಲ್ಲಿ ಅವರು ಫೋರ್ಸ್ಫುಲಿ ಆಗಿ ಇವರಿಗೆ 50,000 ರೂಪಾಯಿ ಹಣ ಕೊಡ್ತಾರೆ. ಅವರು ಯಾರು ರವಿ ಸುಬ್ರಹ್ಮಣ್ಯ ಅಂತವ್ರು, ಈ ದಾಖಲೆ CBIದವ್ರು ಏನ್ ದಾಖಲೆ ಕೊಟ್ಟಿದ್ದು ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ. ರವಿ ಸುಬ್ರಹ್ಮಣ್ಯ ಅನ್ನೋರು ವಿನಯ್ ಕುಲಕರ್ಣಿ ಪರವಾಗಿ ನೀವು ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ತಾರೆ. ನಮಗೇನೂ ಗೊತ್ತಿಲ್ಲ, CBI ಅಧಿಕಾರಿಗಳು ನಿಮ್ಮನ್ನ ಹೆದರಿಸಿ ಹಿಂಗೆ ಹೇಳಕ್ ಹೇಳಿದ್ರು ಅನ್ನೋಂಥದ್ದನ್ನ ಹೇಳ್ಬೇಕು. ನೀವು ಬಸವರಾಜ ಮುತ್ತಿಗೆ ಅವ್ರನ್ನ ಕರ್ಕೊಂಡು ಹೋಗಿ ವಿನಯ್ ಕುಲಕರ್ಣಿನ ಭೇಟಿ ಮಾಡಿಸಿಲ್ಲ ಅಂತ ಹೇಳ್ಬೇಕು. ಮತ್ತೆ ಈ ವಿಷಯನ ಹೆಂಗೆ ಹೇಳ್ಬೇಕು ಅನ್ನೋದನ್ನ ನಾಳೆ ನಿಮ್ದು ಯಾವ ದಿವಸ ಸಾಕ್ಷಿ ಇದೆಯಲ್ಲ ಅವತ್ತು ಬೆಳಗಿನ ಜಾವ ನಿಮ್ಮನ್ನ ಒಬ್ಬರು ವಕೀಲರ ಹತ್ರ ಕರ್ಕೊಂಡು ಹೋಗ್ತೀನಿ, ಗೌರವ ಅನ್ನುವಂಥ ವಕೀಲರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರು ಹೇಳ್ತಾರೆ. ಅದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಅಲ್ಲಿ. ತದನಂತರ ಅವ್ರು 50,000 ರೂಪಾಯಿ ಕೊಟ್ಟು ಅವ್ರು ವಾಪಸ್ ಹೋಗ್ತಾರೆ. ಅದನ್ನ ತಗೊಂಡು CBI ಕಚೇರಿಗೆ ಬಂದ್ಮೇಲೆ ಅದನ್ನ CBIದವರು ಅದನ್ನು ಅಷ್ಟೊಂದು ಸೀಸ್ ಮಾಡಿ ಕೋರ್ಟಿಗೆ ಹಾಜರು ಮಾಡಬೇಕು ಅನ್ನೋಷ್ಟರಲ್ಲಿ ಈ ಬಸವರಾಜ ಮುತ್ತಿಗೆ ಅವರ ಏನು ಮಾಫಿ ಬಸವರಾಜ ಮುತ್ತಿಗೆ ಅವರ ಅಪ್ರೂವರ್ ಆಗಿದ್ರಲ್ಲ ಅದಕ್ಕೆ ಸ್ಟೇ ಆಗಿಬಿಡುತ್ತೆ 18ರಂದು. ಸೊ ಹಾಗಾಗಿ ಅದನ್ನು ಕೋರ್ಟಿಗೆ ಹಾಕಕ್ಕಾಗೋದಿಲ್ಲ. ಸ್ಟೇ ವೆಕೇಟ್ ಆದ್ಮೇಲೆ CBI ಅಧಿಕಾರಿಗಳು ಈ ತುಮಕೂರು ಇನ್ಸಿಡೆಂಟು ಏನು ಬೆಂಗಳೂರಲ್ಲಿ ನಡೆದಂತಹ ಇನ್ಸಿಡೆಂಟ್ ಬೈರಗೊಂಡು ಬಂದು ಬಿರಾದರ್ ಬಂದಂತದ್ದನ್ನು ತುಮಕೂರು ಒಳಗಡೆ 2 ಸಾಕ್ಷಿಗಳನ್ನು ಇಟ್ಟಂತದ್ದು ಮತ್ತೆ ಈ ರವಿ ಸುಬ್ರಹ್ಮಣ್ಯ ಬಂದು ಇಲ್ಲಿ ದುಡ್ಡು ಕೊಟ್ಟಂತದ್ದನ್ನು ಎಲ್ಲವನ್ನು ಸೇರಿಸಿ ಮಾನ್ಯ ನ್ಯಾಯಾಲಯದಲ್ಲಿ ಹಾಕಿ ನ್ಯಾಯಾಲಯದ ಒಳಗಡೆ ಈ ಚಂದ್ರಶೇಖರ್ ಇಂಡಿ ಆರೋಪಿ ನಂಬರ್ 16, ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ ಆಫ್ ಮಾಡ್ತೀರಿ ವಿನಯ್ ಕುಲಕರ್ಣಿ ಆರೋಪಿ ನಂಬರ್ 15, ಚಂದ್ರಶೇಖರ್ ಇಂಡಿ ಆರೋಪಿ ನಂಬರ್ 16 ಹಾಗೂ ಅಶ್ವಥ್ ಗೌಡ ಆರೋಪಿ ನಂಬರ್ 9 ಇವರ ಬೇಲ್ ಕ್ಯಾನ್ಸಲೇಷನ್ ಕೇಳ್ಕೋತಾರೆ. ಜನಪ್ರತಿನಿಧಿ ನ್ಯಾಯಾಲಯಗಳಲ್ಲಿ ಟೆಕ್ನಿಕಲ್ ರೀಸನ್ ಮೇಲೆ ವಿನಯ್ ಕುಲಕರ್ಣಿ ಅವರ ಬೇಲನ್ನು ಕ್ಯಾನ್ಸಲ್ ಮಾಡೋದಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗುವಂತ ತಿಳಿಸ್ತಾರೆ. ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದ್ರಿಂದ ಈಗ ಅದು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಒಳಗಡೆ ವಿನಯ್ ಕುಲಕರ್ಣಿ ಅವರ ಬೇಲ್ ಕ್ಯಾನ್ಸಲೇಷನ್ ನಿನ್ನೆ ಆಗಿದೆ. ಆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಚಂದ್ರಶೇಖರ್ ಇಂಡಿ ಅವ್ರ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ ಅವರು. ಮತ್ತೆ ಬೇರೆ ಬೇರೆ ವಿಷಯಗಳಿಂದಾಗಿ ಟೆಕ್ನಿಕಲ್ ರೀಸನ್ ಇಂದಾಗಿ ಆರೋಪಿ ನಂಬರ್ 9 ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ. ಅದನ್ನು ಕೂಡ CBIದವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಅವ್ರದ್ದು ಕೂಡ ಬೇಲ್ ಕ್ಯಾನ್ಸಲ್ ಆಗಬಹುದು. ಮತ್ತೆ ಈ ವಿನಯ್ ಕುಲಕರ್ಣಿ ಅವ್ರ ಬೇಲ್ ಅಂತ ನಿನ್ನೆ ಕ್ಯಾನ್ಸಲ್ ಆಗಿದೆ, ತಮ್ಗೆಲ್ಲರೂ ಗೊತ್ತಿರುವಂತ ವಿಷಯ. ಈಗ 7 ದಿವಸದ ಒಳಗಡೆ ಅವರು ಕೋರ್ಟಿಗೆ ಸರೆಂಡರ್ ಮಾಡಬೇಕು. ತಮ್ಮ ವಿಚಾರಣೆ ಫಾಸ್ಟ್ ಆಗ್ಲಿ ಅಂತೇಳಿನೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೊದಲೇ ಕೂಡ ಇಷ್ಟು ದಿನದಲ್ಲೇ ಮುಗಿಸ್ಬೇಕು ಅಂತ ಟೈಮ್ ನಿಗದಿ ಮಾಡಿತ್ತು. ಅದ್ರ ಒಳಗಡೆನಾಗೆ ಇವರು ಈ ಸಾಕ್ಷಿಗಳನ್ನ ಹ್ಯಾಂಡಲ್ ಮಾಡುವಂತ ಕೆಲಸವನ್ನು ಮಾಡ್ಕೋತಾ ಬಂದ್ರು. ಅದು ಏನಂತ ಕೇಳಿದ್ರೆ ಇಲ್ಲಿ ಎಲ್ಲೋ ನಮ್ಗೆ ಶಿಕ್ಷೆ ಆಗಿಬಿಡುತ್ತೇನೋ ಅನ್ನುವಂತ ಹೆದರಿಕೆಯಿಂದಾಗಿ ಸಾಕ್ಷಿಗಳನ್ನ ಇವರು ಹೋಗಿ ಹ್ಯಾಂಡಲ್ ಮಾಡಿ ಸಾಕ್ಷಿಗಳಿಂದ ಸುಳ್ಳು ಸಾಕ್ಷಿಗಳನ್ನು ಹೇಳಿಸುವಂಥದ್ದು ಈ ಮೊದಲು ಕೂಡ ಇದನ್ನೇ ಮಾಡಿದ್ರು ಅವರು, ಮತ್ತು ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಇಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡಿ ನಾವು ನಿರಪರಾಧಿಯಾಗಿ ಮತ್ತೆ ಹೊರಗಡೆ ಬರಬೇಕು ಅನ್ನುವಂಥ ವಿಚಾರ ಅವ್ರದ್ದು. ಸೊ ಅದಾಗೋದಿಲ್ಲ. ಯಾಕಂತ ಕೇಳಿದ್ರೆ ನ್ಯಾಯಾಲಯದ ಕಣ್ಣು ಮುಚ್ಚಕಂತ ಆಗೋದಿಲ್ಲ. CBI ಅಧಿಕಾರಿಗಳು ಇದರಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ ಪ್ರತಿದಿನಾನು ಪ್ರತಿಯೊಬ್ಬ ಸಾಕ್ಷಿಗೂ ಕೂಡ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವ ಸಾಕ್ಷಿನ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತೇಳಿ ಫೇರ್ ಟ್ರಯಲ್ ನಡೀಲಿ ಅನ್ನುವಂಥದ್ದು CBIದು ಕೂಡ, ಕೋರ್ಟ್ ಕೆಲಸನೂ ಕೂಡ. ಹಿಂಗಾಗಿ ಎಲ್ಲರ ಮೇಲೂ ಗಮನ ಇದೆ. ಸೊ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 164 ಸ್ಟೇಟ್ಮೆಂಟ್ ಕೊಟ್ಟಂತ ಈಗ ಇದರಲ್ಲಿ ACP ಒಬ್ರು ಸರ್ಕಾರಿ ಅಧಿಕಾರಿ ಅವರು ಸರ್ಕಾರ ಹೇಗೆ ಇದರಲ್ಲಿ ಕೂಡ ವಿನಯ್ ಕುಲಕರ್ಣಿ ಅವರ ಪರವಾಗಿ ನಿಂತಿದೆ, ತಮ್ಮ ಶಾಸಕರನ್ನ ಬಚಾವ್ ಮಾಡಕ್ಕೆ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದನ್ನ ನಿಮ್ಗೊಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇದರೊಳಗಡೆ ACP ರ್ಯಾಂಕಿನ ಅಧಿಕಾರಿ ಶಿವಾನಂದ ಚಲವಾದಿ ಅನ್ನುವಂಥವ್ರು ಅವರು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು 164 ಸ್ಟೇಟ್ಮೆಂಟ್ ಏನಂತ ಕೇಳಿದ್ರೆ ಇದೇನು ಈ ಫರ್ಜಿ ಕೊಲೆಗಾರರು ಅಂತ ಹೇಳಿ ಏನೋ ಒಂದಿಷ್ಟು ಜನರನ್ನು ಸರೆಂಡರ್ ಮಾಡಿಸ್ತಾರೆ ಇವರು.
ಆ ಸರೆಂಡರ್ ಮಾಡಿಸಿದಾಗ ಈ ಕೊಲೆ ಮಾಡಿರುವಂತಹ ವೆಪನ್ಗಳು ಸಿಗೋದಿಲ್ಲ. ಆ ವೆಪನ್ಗಳನ್ನು ತಂದಿಟ್ಟವರು ಮತ್ತೆ ಈ ಸರೆಂಡರ್ ಆದಂತಹ ಆರೋಪಿಗಳು ಏನು ಹಣ ಕೊಡ್ತಾರೋ ಮೇಲಾಧಿಕಾರಿಗಳಿಗೆ ಮುಟ್ಟಿಸಿದಂಥವ್ರು ಅವರು. ಆ ವಿಷಯ ಕೋರ್ಟಿಗೆ ಅವ್ರು ಹೇಳ್ಬೇಕಿತ್ತು. ಅವ್ರು 164 ಅಲ್ಲಿ ಈಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅವ್ರು ಹೇಳಿದ್ದಾರೆ, ಅದನ್ನ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಂತರ ಇವರು ಬಂದು ಈ ಜನಪ್ರತಿನಿಧಿ ನ್ಯಾಯದಲ್ಲಿ ನಿಂತ್ಕೊಂಡು ಇಲ್ಲ ನನ್ನ CBI ಒತ್ತಡಕ್ಕೆ ಮಾಡಿದು ನಾನು ಹಂಗೆ ಸುಳ್ಳು ಹೇಳಿದೆ ಅಂತೇಳಿ ಹೇಳ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಯಾರಾದ್ರೂ ಒತ್ತಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಹಾಗಾಗಿ ಸರ್ಕಾರ ಎಲ್ಲೋ ಇದರಲ್ಲಿ ಈ ಸರ್ಕಾರದ ಮಿನಿಸ್ಟರ್ ಲೆವೆಲ್ದವರು ಶಿವಾನಂದ್ ಚಲವಾದಿ ಅವರ ಮೇಲೂ ಕೂಡ ಒತ್ತಡ ಹಾಕಿ ಅವರನ್ನ ಹಾಸ್ಟೆಲ್ ಮಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ.